ಇದು ಬೆಂಗಳೂರಿನ ಹಾಟ್ ಸಿಟಿ ಕೇಂದ್ರ ಭಾಗ ಇದು. ಇದನ್ನು ಯಾವ ಲೆವೆಲ್ ಆಗಿ ಖಾಸಗಿ ಏನು ಬಸ್ನ ವ್ಯಕ್ತಿಗಳು ದರ್ಬಾರ್ ನಡೆಸ್ತಾರೆ ಇಲ್ಲಿ ಅನ್ನೋದನ್ನು ನೀವು ಗಮನಿಸ್ಬೋದು. ಇಲ್ಲಿ ಓಡಾಡಿದಂಥವ್ರಿಗೆ ಓಕ್ಲಿಪುರಮಿಂದ ಮೆಜೆಸ್ಟಿಕ್ ರಸ್ತೆಗೆ ಓಡಾಡಿದಂಥವ್ರಿಗೆ ಅದರ ಅನುಭವ ಇರುತ್ತೆ. ಬೆಳಗಿನ ಜಾವ ಮತ್ತು ಸಂಜೆಯ ಹೊತ್ತಲ್ಲಿ ಎಷ್ಟು ಮಟ್ಟಕ್ಕೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ಇವರ ಹಾವಳಿಯನ್ನು ತಡೆಯೋದಕ್ಕಾಗಲ್ಲ. ಗಮನಿಸ್ತಾ ಇದ್ದೀವಿ, ನಾವು ಲೈವ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಬಸ್ ಬಂದು ಇಲ್ಲಿ ನಿಲ್ತಾ ಇರುವಂತ ಗಮನಿಸ್ತಾ ಇದ್ದೀವಿ ರಾಜಾರೋಷವಾಗಿ. ಯಾಕಂತ ಹೇಳಿದ್ರೆ ಇವರಿಗೆ ಯಾರ ಮುಲಾಜು ಕೂಡ ಇಲ್ಲ. ಯಾಕಂದ್ರೆ ಇಲ್ಲಿಯ ಅಧಿಕಾರಿಗಳಿಗೆ ಇವರು ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟಿರ್ತಾರೆ. ಈ ಪಾರ್ಕಿಂಗ್ ಅನ್ನ ಅವರದೇ ಅನ್ನೋ ರೀತಿಯಲ್ಲಿ ಇದನ್ನ ಮೀಸಲಿಟ್ಟಿರ್ತಾರೆ. ಸರ್, ಇದು ನಿಮ್ಮ ಜಾಗನಾ? ಇಲ್ಲ ಪಾರ್ಕಿಂಗ್ ಪ್ಲೇಸ್ ಇದು? ಇಲ್ಲ ಇಲ್ಲ. ಮತ್ತೆ ಯಾಕೆ ಇಲ್ಲಿ ಪಾರ್ಕಿಂಗ್ ಮಾಡ್ತೀರಾ? ಪಾರ್ಕಿಂಗ್ ಇಲ್ಲ, ಒಂದು ಸೀಟ್ ಪಿಕಪ್ ಇತ್ತು. ಪಿಕಪ್ ಪಾಯಿಂಟ್ ಇದಲ್ವಲ್ಲ, ಇಲ್ಲೆಲ್ಲೂ ಪಿಕಪ್ ಪಾಯಿಂಟ್ ಇಲ್ವೇ ಇಲ್ಲ. ಮುಂದೆ ನಡೆ ಮಾತಾಡಿ. ಯಾಕೆ ಸರ್, ಇದು ಸಾರ್ವಜನಿಕವಾದಂಥ ರಸ್ತೆ, ಇದು ನಿಮ್ಮ ಪಾರ್ಕಿಂಗ್ ಪ್ಲೇಸ್ ಅಲ್ಲ, ಇದು ನಿಮ್ಮ ಬಸ್ನವರಿಗೆ ಸೇರಿದಂಥ ಜಾಗ ಕೂಡ ಅಲ್ಲ. ಅಂದಮೇಲೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ನಿಮಗೆ? ಇಲ್ಲ ಅಂದ್ರೆ ಯಾರು ಇದಕ್ಕೆ ಯಾರು ಇದು ಮಾಡ್ತಾರೆ? ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ? ಸಪೋರ್ಟ್ ನಮ್ಗೆ ಯಾರು ಮಾಡಿಲ್ಲ ಸರ್. ಮತ್ತೆ ಇಲ್ಲಿ ಡೈಲಿ ಬಸ್ ನಿಲ್ಲಿಸ್ತೀರಲ್ಲ, ಇದಕ್ಕೆ ಯಾರು ನಿಮ್ಗೆ ಇಲ್ಲಿ ಪರ್ಮಿಷನ್ ತಗೊಂಡಿದ್ದೀರಾ? ಇಲ್ಲ ಸರ್. ಪರ್ಮಿಷನ್ ಇಲ್ದೇನೆ ನಿಲ್ಲಿಸ್ತೀರಾ? ಇಲ್ಲ ಸರ್, ಅದು ಗೊತ್ತಿಲ್ಲ. ಪೊಲೀಸರು ನಿಮ್ಮನ್ನ ಕ್ವಶನ್ ಮಾಡಲ್ವಾ? ಮಾಡ್ತಾರೆ. ಮಾಡಿದ್ರು ನಿಲ್ಲಿಸ್ತೀರಾ? ಇಲ್ಲ ಸರ್. ಇಲ್ಲ ಸರ್. ಅವ್ರ ಜೊತೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಸರ್, ಏನಿಲ್ಲ ಸರ್. ಏನಿಲ್ಲ ಸರ್. ಇಲ್ಲ ಅಂತ ನೀವು ಒಪ್ಕೊಳ್ತೀರಾ? ನಿಮ್ಮ ಮಾಲೀಕರನ್ನ ಕೇಳಬೇಕಾಗತ್ತೆ. ಪಾಪ ನೀವು ಇದರ ಸಿಬ್ಬಂದಿ ಆಗಿದ್ದೀರಾ. ಗಮನಿಸ್ತಾ ಇದ್ದೀವಿ ಎಷ್ಟು ಆರಾಮಾಗಿ ಬಂದು ಅವರ ಜಾಗ ಎಂಬತ್ತೆ ಈ ಬಸ್ಗಳನ್ನು ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಇದು ಪಾರ್ಕಿಂಗ್ ಪ್ಲೇಸ್ ಅಲ್ಲ. ಅವರೇ ಹೇಳ್ತಾರೆ ಹೌದು ಇದು ಪಾರ್ಕಿಂಗ್ ಪ್ಲೇಸ್ ಅಲ್ಲ ಅಂತೇಳಿ. ಆದರೂ ಕೂಡ ಪಾರ್ಕಿಂಗ್ ಅಂತ ಹೇಳಿನೇ ಇಲ್ಲಿ ಬಂದು ಖಾಸಗಿ ಬಸ್ಗಳು ನಿಲ್ಲಿಸ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು. ಇಲ್ಲಿ ಕ್ಯಾಮ್ರಾವನ್ನು ಕಂಡ ತಕ್ಷಣ ನಿಲ್ಲಿಸ್ತಾರೆ, ನೋಡಿದ ತಕ್ಷಣ ಎಸ್ಕೇಪ್ ಆಗ್ತಾರೆ ಇಲ್ಲಿಂದ ಬಸ್ಸು. ಇಲ್ಲವಾದಲ್ಲಿ ಇದನ್ನು ಕೇಳೋರು ಯಾರೂ ಕೂಡ ಇಲ್ಲ. ರಾಜಾರೋಷವಾಗಿ ಇಲ್ಲಿ ಬಸ್ಸನ್ನು ತಂದು ಇಲ್ಲಿ ನಿಲ್ಲಿಸ್ಕೊಳ್ತಾರೆ. ಹೀಗೆ ಗಮನಿಸ್ತಾ ಇದ್ದೀವಿ. ಈ ಬಸ್ ಕೂಡ ಆಗಲಿಂದಲೂ ಕೂಡ ಇಲ್ಲಿಂದ ಲೈನಾಗಿ ಗಮನಿಸ್ತಾ ಇದ್ದೀವಿ. ಇಷ್ಟೊಂದು ಉದ್ದಕ್ಕೂ ಬಸ್ಗಳನ್ನು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಕೂಡ ಅಂದರೆ ಇದು ಪಿಕಪ್ ಪಾಯಿಂಟ್ ಕೂಡ ಅಲ್ಲ, ಪಾರ್ಕಿಂಗ್ ಪ್ಲೇಸ್ ಕೂಡ ಅಲ್ಲ. ಆದರೂ ಕೂಡ ಖಾಸಗಿ ಬಸ್ನವರು ಇಲ್ಲಿಯ ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗಿ ಅವರಿಗೆ ಮಂತ್ಲಿ ಇಂತಿಷ್ಟು ಅಂತ ಹೇಳಿ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಇವರು ಈ ಬಸ್ ಪಾರ್ಕಿಂಗನ್ನು ಮಾಡ್ತಾ ಇರುವಂಥದ್ದು. ಬಸ್ ಪಾರ್ಕಿಂಗಿಗೆ ಇಲ್ಲಿ ಯಾವುದೇ ರೀತಿಯಂಥ ಅನುಮತಿ ಇಲ್ಲ. ಬಸ್ನವರ ನೀವು ಯಾರು ಹೇಳಿದ್ದು ಇಲ್ಲಿ ಪಾರ್ಕಿಂಗ್ ಇದೆ ಅಂತ? ಪಾರ್ಕಿಂಗಿಗೆ ಬಂದಿಲ್ಲ ಗಾಡಿ, ಇದು ಹೋಗೋ ಗಾಡಿ ಬಸ್ ನಿಂತಿದೆ ಅಷ್ಟೇ. ನಿಂತಿರೋದನ್ನೇ ಪಾರ್ಕಿಂಗ್ ಅಂತಾರೆ. ಇದು ಎಷ್ಟೊತ್ತಿಂದ ನಿಂತಿದೆ ಅಂತ ನಾವು ನೋಡಿದ್ದೀವಿ. 10 ನಿಮಿಷ ಆಯ್ತು ಬಂದು. 10 ನಿಮಿಷ. ಇದು ಪಾರ್ಕಿಂಗ್ ಪ್ಲೇಸ್ ಅಲ್ಲ, ಇದು ರೋಡ್. ಇದು ಗೊತ್ತಿಲ್ಲ ಸರ್, ಪಾರ್ಕಿಂಗಿಗೆ ನಿಂತಿಲ್ಲ. ಇದು ಹೋಗ್ತಿರೋ ಗಾಡಿ ಬರೀ ಬಂದು ಒಂದು 10 ನಿಮಿಷ ಹೋಗ್ಬಿಡೋದು ಅಷ್ಟೇ. ಇಲ್ಲಿ ನಮಗೆ ಕಿವಿ ಮೇಲೆ ಏನು ಇಡೋದಕ್ಕೆ ಹೋಗಬೇಡಿ. ಇದನ್ನು ನಾವು ಡೈಲಿ ಸಾರ್ವಜನಿಕರಾಗಿ ಗಮನಿಸ್ತಾ ಇದ್ದೀವಿ. ನೀವು ಅದನ್ನು ಸುಮ್ಮನೆ ಹೇಳಿಬಿಟ್ಟು ನಮ್ಮನ್ನು ಇದು ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಡಿ. ಇದರ ಮಾಲೀಕರ ಜೊತೆಯಲ್ಲಿ ಅಥವಾ ಇಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಏನಾದ್ರು ಡೀಲಿಂಗ್ ಇದೆಯಾ ಇದರಲ್ಲಿ? ಇಲ್ಲ ಮತ್ತೆ ಇಲ್ಲ, ಪ್ಯಾಸೆಂಜರಿಗೆ ಅನುಕೂಲ ಆಗುತ್ತೆ. ಪ್ಯಾಸೆಂಜರ್ ಎಲ್ಲಿ ಬಂದು ಹತ್ಕೊಳ್ತಾರೆ? ನಾವು ನೋಡ್ತಾ ಇರ್ತೀವಲ್ಲ, ಪ್ಯಾಸೆಂಜರ್ ಇಲ್ಲಿ ಹತ್ಕೊಳ್ಳೋದಲ್ಲ, ಪಿಕಪ್ ಪಾಯಿಂಟ್ ಬೇರೆ ಇದೆ. ಅದಕ್ಕೆ ಸರ್ ಅಲ್ಲಿಗೆ ಹೋಗೋದಕ್ಕೆ ಬಂದಿರೋದು. ಇದು ಪಾರ್ಕಿಂಗಲ್ಲಿ ಇರುತ್ತೆ, TR ಮಿಲ್ಲಲ್ಲಿ ಅಲ್ಲಿರುತ್ತೆ. ಮಧ್ಯಾಹ್ನ ನಿಲ್ಲಿಸ್ಕೊಬೋದಾ ನೀವು? ಮಧ್ಯಾಹ್ನ ಬರೋದಿಲ್ಲ ಇದು ಗಾಡಿ. ಅಲ್ಲ, ಪಾರ್ಕಿಂಗ್ ಇಲ್ಲಿ ನಿಲ್ಲಿಸ್ಕೊಳ್ಳೋದಕ್ಕೆ ಅವಶ್ಯನೇ ಇಲ್ಲ. 5 ನಿಮಿಷ ಆಯ್ತಪ್ಪ. ಸಾರ್ವಜನಿಕವಾದಂಥ ವಾಹನಗಳು ಈ ಬಸ್ ಬಿಡಿ. ನೀವೇನಾದರೂ ಯಾರನ್ನೋ ಒಬ್ರನ್ನ ಕರ್ಕೊಂಡು ಬಂದು ಮೆಜೆಸ್ಟಿಕ್ಕಿಗೆ ಬಿಡಬೇಕು ಅಂತ ಹೇಳಿ ಏನಾದರೂ ಬಂದಂಥ ಸಂದರ್ಭದಲ್ಲಿ 5 ನಿಮಿಷ ಕಾರನ್ನು ನೀವು ಇಲ್ಲೆಲ್ಲಾರು ಒಂದು ಕಡೆ ಪಾರ್ಕ್ ಮಾಡ್ಕೊಳ್ಳಿ. ಪೊಲೀಸರು, ಟ್ರಾಫಿಕ್ ಪೊಲೀಸರು ಮುಲಾಜಿಲ್ಲದೆ ನಿಮ್ಮ ಕಾರನ್ನು 5 ನಿಮಿಷಕ್ಕೆ ಅಲ್ಲಿಂದ ಎತ್ತುತ್ತಾರೆ. ಇಲ್ಲ ನಿಮ್ಮ ಮೇಲೆ ಒಂದು ಫೈನ್ ಹಾಕಿ ನಿಮ್ಮ ಮೇಲೆ ದಂಡವನ್ನು ವಿಧಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಗಮನಿಸ್ತಾ ಇದ್ದೀವಿ. ಉದ್ದಾನುದ್ದಕ್ಕೂ ಇಲ್ಲಿ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಸುಮಾರು ಅರ್ಧದಷ್ಟು ರೋಡು ಇವರ ಪಾರ್ಕಿಂಗಿಗೆ ಹೋಗ್ತಾ ಇದೆ. ಅರ್ಧದಷ್ಟು ರೋಡನ್ನು ಇವರು ಪಾರ್ಕಿಂಗ್ ತಿಂದ್ಕೊಳ್ತಾ ಇದೆ. ಇಲ್ಲಿಯ ಅಧಿಕಾರಿಗಳು ಏನು ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಇದನ್ನು ನೋಡದ ಇರೋ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ. ಯಾಕಂದರೆ ಸಾರ್ವಜನಿಕರು ಇಲ್ಲಿ ತುಂಬ ಕಷ್ಟಪಡ್ತಾರೆ. ಒಂದು BMTC ಬಸ್ ಈ ಕಡೆಯಿಂದ ಪಾಸ್ ಆಯಿತು ಅಂದರೆ ಮತ್ತೊಂದು ಗಾಡಿ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಂಥ ವಾತಾವರಣವನ್ನು ಇಲ್ಲಿಯ ಖಾಸಗಿ ಬಸ್ನವರು ದರ್ಬಾರನ್ನು ನಡೆಸ್ತಾ ಇರುವಂಥದ್ದು. ಇದರ ಮಾಲೀಕರುಗಳು ಯಾರಿದ್ದಾರೆ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ದೊಡ್ಡ ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗಿ ಅವರ ಜೊತೆ ಕೈ ಜೋಡಿಸಿ ಈ ಪಾರ್ಕಿಂಗನ್ನು ಪಡೆದುಕೊಂಡಿರ್ತಾರೆ.